Hello students, let's start with the 24th session of the subject Executive Development and Soft Skills. We are in the third semester of BBA for Mangalore University, and today we're going to talk about SWOT analysis for self-evaluation. This is the last part of module 4, that is self-evaluation. In the last class, if you remember, we studied about emotional management ಬಗ್ಗೆ ತಿಳ್ಕೊಂಡ್ವಿ. We also studied about emotional regulation activities and exercises. So ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಆಫ್ SWOT analysis ಬಗ್ಗೆ ತಿಳ್ಕೊಳ್ಳೋಣ. So SWOT analysis, if you know the full form of SWOT analysis ಮಕ್ಕಳೇ, S stands for strength, W stands for weakness, O stands for opportunity and T stands for threat. ಏನು SWOT analysis for self evaluation ಅಂದರೆ ನಾವು ನಮಗೋಸ್ಕರ ನಮ್ಮನ್ನು ಪರ್ಸನಲ್ SWOT analysis ಮಾಡ್ತೀವಿ ಅಂತ ಅರ್ಥ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಟು ಅಸೆಸ್ ಯೋರ್ ಸೆಲ್ಫ್ ಇನ್ ಆರ್ಡರ್ ಟು ಪ್ಲಾನ್ ಯೋರ್ ಕರಿಯರ್. ಸೊ ಯಾವ ಕರಿಯರಲ್ಲಿ ಹೋಗಬೇಕು ಅಂತ ತಿಳ್ಕೊಳ್ಳೋ ಮೊದಲು ನೀವು ನಿಮ್ಮದೇ ಅದನ್ನು ಚಿಕ್ಕ ಮಟ್ಟದ SWOT analysis ಮಾಡಿಬಿಟ್ರೆ ಇಟ್ಸ್ ಅ ವೆರಿ ವೆರಿ ಯೂಸ್ಫುಲ್ ಟೂಲ್. As a saying goes, do a job you love and you will never have to work a day in your life. So you should select a job that you love. ಆವಾಗ ನಿಮಗೆ ಕೆಲಸ ಅಂತ ಅನಿಸೋದಿಲ್ಲ. ಬಟ್ ದ ಟ್ರಿಕಿ ಪಾರ್ಟ್ ಇಸ್ ಟು ಫೈಂಡ್ ಔಟ್ ವಿಚ್ ಜಾಬ್ ಮ್ಯಾಚಸ್ ಯೋರ್ ಸ್ಕಿಲ್ ಸೆಟ್. ಸೊ ಇಂಥ ಸಂದರ್ಭದಲ್ಲಿ SWOT analysis is very helpful. So SWOT can be better understood how to play with your strengths, manage your weaknesses, as well as to uncover all the opportunities for growth and to eliminate all the threats that could keep you from moving forward. To perform a SWOT analysis, ಯಾವಾಗಲೂ ನಾವು ಒಂದು ಪೇಜಲ್ಲಿ 4 ಕ್ವಾಡ್ರೆಂಟ್ಸ್ ಮಾಡಬೇಕು. In one first quadrant we write the strengths, second quadrant weakness, third ಅಲ್ಲಿ threats, fourth ಅಲ್ಲಿ opportunities. ಏನು ಸ್ಟ್ರೆಂತ್ಸ್ ಬಗ್ಗೆ ಬರೆಯೋದಾದರೆ, you have to identify your strengths. ಏನು ನಿಮ್ಮ ಕ್ವಾಲಿಫಿಕೇಶನ್, which is your best ಸ್ಕಿಲ್ ನಿಮ್ಮ ಹತ್ರ ಇರೋದು, what skills you are good at naturally, ಏನು ನಿಮ್ಮ ಟ್ಯಾಲೆಂಟ್, do you have industrial contact, any other skill, do you have better leadership qualities. ಸೊ ನಿಮ್ಮ ಎಲ್ಲ ಸ್ಟ್ರೆಂತ್ಸ್ ಕ್ವಾಲಿಫಿಕೇಷನ್ ಇಂದ ಹಿಡಿದು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪರ್ಟೈಸ್, ನಿಮ್ಮ ನೆಟ್ವರ್ಕಿಂಗ್, ದೆನ್ ವಾಟ್ ಎವರ್ ಸ್ಕಿಲ್ ಸೆಟ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಸ್ಟ್ರೆಂತ್ಸ್ ಕಾಲಮ್. ದೆನ್ ವೀಕ್ನೆಸ್ ಬರೆಯುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಯು ರಿಕ್ವೈರ್ ಇಂಪ್ರೂವ್ಮೆಂಟ್ ಆ್ಯಂಡ್ ಯಾವ ವಿಷಯ ನಿಮಗೆ ನಿಮ್ಮ ಕರಿಯರಿಗೆ ಸ್ಟಾಪ್ ಆಗ್ಬೋದು ಅಥವಾ ನಿಮಗೆ ಒಂದು ಬ್ಯಾಕ್ ಕೊಡ್ಬೋದು ನಿಮ್ಮ ಕರಿಯರಿಗೆ ಈ ಒಂದು ವೀಕ್ನೆಸ್ ಮುಖಾಂತರ. ವೀಕ್ನೆಸ್ನಿಂದಾಗಿ ನಿಮ್ಮ ಫ್ಯೂಚರಲ್ಲಿ ಯಾವುದು ವಿಷಯದಲ್ಲಿ ನೀವು ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂತ ವೀಕ್ನೆಸ್ ಕಾಲಮಲ್ಲಿ ಬರೀಬೇಕು. Do you have any bad habits? Do you have any negative work habits and traits? Do you feel your qualification is not enough? ಏನಾದರೂ ಎಕ್ಸ್ಟ್ರಾ ಟ್ರೇಟ್ ಬೇಕು ನಿಮಗೆ ಟು ಇಂಪ್ರೂವೈಸ್ ಯೋರ್ ಸೆಲ್ಫ್. ಸೊ ವಾಟ್ ಈಸ್ ಯುವರ್ ವೀಕ್ನೆಸಸ್ ಎಲ್ಲ ಬರ್ಕೊಂಡು ಯು ಶುಡ್ ರೈಟ್ ಇಟ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಆಮೇಲೆ ಮೂರನೇದಲ್ಲಿ ಆಪರ್ಚುನಿಟೀಸ್. ಇನ್ ದಿ ಆಪರ್ಚುನಿಟಿ ಸೆಕ್ಷನಲ್ಲಿ ಏನು ನೋಡಬೇಕು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನೋಡಬೇಕು. ಯೂಶಲಿ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಆರ್ ಇಂಟರ್ನಲ್, ನಿಮ್ಮ ಒಳಗಿರುವಂತಹ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ಅನ್ನು ಬರ್ಕೊಂಡಾಯಿತು. ಇವಾಗ ಹೊರಗಿನ ಪ್ರಪಂಚದಲ್ಲಿ ಏನೆಲ್ಲ ಆಪರ್ಚುನಿಟೀಸ್ ಕಾಣಿಸುತ್ತೆ ನಿಮಗೆ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆಪರ್ಚುನಿಟೀಸನ್ನು ಬರೀಬೇಕು. ಸೊ ವಾಟ್ ಈಸ್ ದ ಸ್ಟೇಟ್ ಆಫ್ ದಿ ಇಕಾನಮಿ, ಯಾವ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ, ಇಸ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಿಮಗೆ ಸ್ಕೋಪ್ ಉಂಟಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಟಪಲ್ಲಿ ಸ್ಕೋಪ್ ಇದೆಯಾ. ಸೊ ಯು ಆರ್ ಲುಕಿಂಗ್ ಇನ್ ಟು ಎನಿ ನ್ಯೂ ಪ್ರಾಜೆಕ್ಟ್ಸ್ ಇನ್ ಎನಿ ಆರ್ಗನೈಸೇಷನ್, ಅದು ನಿಮಗೆ ಹೆಲ್ಪ್ ಆಗುವಂಥ ಏನಾದರೂ ಪ್ರಾಜೆಕ್ಟ್ಸ್ ಬರ್ತಾ ಉಂಟಾ. ಸೊ ಕ್ಯಾನ್ ಯು ಎಕ್ವೈರ್ ನ್ಯೂ ಸ್ಕಿಲ್ಸ್, ಏನಾದರೂ ಹೊಸ ಕಾಂಪಿಟೇಟಿವ್ ಅಡ್ವಾಂಟೇಜ್ ತಗೊಳ್ಳೋ ಹಾಗೆ ಮಾಡ್ಕೋಬೋದಾ. ಸೊ ಆಲ್ ದಿಸ್ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ದಿ ಆಪರ್ಚುನಿಟೀಸ್ ಸೈಡ್. ಫೈನಲಿ ಯು ಲುಕ್ ಇನ್ ಟು ದ ಥ್ರೆಟ್ಸ್ ಸೈಡ್. ಸೊ ವಾಟ್ ಈಸ್ ದ ಥ್ರೆಟ್ಸ್? Threats is that part which will in the external factors ಅಲ್ಲಿ ನೋಡಬೇಕು, that could hurt your chances to attain your goals. ಸೊ ನಿಮ್ಮ ಗೋಲ್ಸನ್ನು ಅಚೀವ್ ಮಾಡಲಿಕ್ಕೆ ಆಗದ ಹಾಗೆ ಕೆಲವೊಂದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲೂ ಕೂಡ ಥ್ರೆಟ್ಸ್ ಇರ್ಬೋದು. ಇಟ್ ಕುಡ್ ಬಿ ಈಸಿಯರ್ ಇಂಡಸ್ಟ್ರಿ ಚೇಂಜಿಂಗ್ ದ ಡೈರೆಕ್ಷನ್, ಅಥವಾ ನಿಮಗೆ ಏನಾದರೂ ಸ್ಟ್ರಾಂಗ್ ಕಾಂಪಿಟೇಷನ್ ಕಾಣಿಸ್ತಾ ಉಂಟಾ, ಏನಾದರೂ ಎಕ್ಸ್ಟರ್ನಲ್ ಡೇಂಜರ್ ಟು ಯುವರ್ ಗೋಲ್ ಕಾಣಿಸ್ತಾ ಉಂಟಾ, ಆರ್ ಯೋರ್ ಪರ್ಸನಲ್ ಟ್ರೇಟ್ಸ್ ಆಲ್ಸೋ ಹರ್ಟಿಂಗ್ ಯೋರ್ ಕರಿಯರ್ ಅಡ್ವಾನ್ಸ್ಮೆಂಟ್, ಏನಾದರೂ ಅಬ್ಸ್ಟೇಕಲ್ಸ್ ಇದೆಯಾ. ಸೊ ಹೀಗೆ ನೋಡ್ತಾ ನಿಮಗೆ ಹೊರಗಿನ ಪ್ರಪಂಚದಲ್ಲಿ ಇರುವಂತಹ ಥ್ರೆಟ್ಸ್ಗಳು ನಿಮ್ಮ ಕರಿಯರಿಗೆ ಸಂಬಂಧಪಟ್ಟ ಹಾಗೆ ಕಾಣಿಸುತ್ತೆ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ವೆನ್ ವಿ ಡೂ SWOT analysis, it is absolutely important to do a SWOT analysis very very honestly. ಆಮೇಲೆ ಯು ಹ್ಯಾವ್ ಟು ಡೂ ಇಟ್ ವೆರಿ ವೆರಿ ಆಬ್ಜೆಕ್ಟಿವ್ಲಿ. ಆಮೇಲೆ ಇದನ್ನು ಮಾಡುವಾಗ ಟ್ರೈ ಟು ಗಿವ್ ದ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ಗೆ ಒಂದು ಪರ್ಸನಲ್ ಆ್ಯಂಗಲ್, ಇಂಡಿವಿಜುವಲ್ ಅಥವಾ ಇಂಟರ್ನಲ್ ಆ್ಯಂಗಲ್ ತೋರಿಸ್ತಾ ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸನ್ನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿ ಗಮನ ಇಟ್ಕೊಂಡು ಮಾಡಿದರೆ ಇದು ಬಹಳ ಉಪಯುಕ್ತ. So with this, students, we complete with the concept of SWOT analysis for self-evaluation. Thank you very much.